ಬಂಧನ ಭೀತಿಯಿಂದ ತಪ್ಪಿಸಿಕೊಳ್ಳೋ ಸಲುವಾಗಿ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ ಅಪ್ಪ ಮಗ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ಕೂಡ ಇದೀಗ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದು 7 ದಿನಗಳ ಸಮಯಾವಕಾಶವನ್ನ ಕೊಡಿ ಅಂತ ಎಸ್ಐಟಿಗೆ ಕೋರಿದ್ರು. ಇದರ ಸಂದರ್ಭದಲ್ಲೇ ಅವರ ಪರ ವಕೀಲ ಅರುಣ್ ಅವರು ಯಾವುದೇ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿಲ್ಲ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಕಡೆಗೆ ರೇವಣ್ಣ ಅವರು ರಾಜ್ಯದಲ್ಲೇ ಇದ್ರೂ ಕೂಡ ಎಸ್ಐಟಿ ತನಿಖೆಗೆ ಹಾಜರೇ ಆಗಿರಲಿಲ್ಲ. ಇವತ್ತು ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ಟರು, ಅವರು ಹಾಜರಾಗದೇ ಇದ್ದಂತಹ ಪಕ್ಷದಲ್ಲಿ ಅರೆಸ್ಟ್ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ. ಇದೆಲ್ಲದರ ಬೆನ್ನಲ್ಲೇ ಇದೀಗ ಇಬ್ಬರೂ ಕೂಡ ಸಮಯವನ್ನ ಏತಕ್ಕಾಗಿ ತೆಗೆದುಕೊಳ್ತಾ ಇದ್ರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಜಾಮೀನನ್ನ ಪಡ್ಕೊಳ್ಳೋ ಸಲುವಾಗಿ ಅವರು ಟೈಮ್ನ ಕಿಲ್ ಮಾಡ್ತಿರುವಂತೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿಯೇ ತನಿಖೆಗೆ ಹಾಜರಾಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಇಲ್ಲಿ ಮೂಡುತ್ತೆ. ಇನ್ ಕೇಸ್ ಏನಾದ್ರೂ ತನಿಖೆಗೆ ಎಸ್ಐಟಿ ಟೀಮ್ನ ಮುಂದೆ ಹಾಜರಾದ್ರೆ ಅವರು ಬಂಧನವನ್ನೇನಾದ್ರೂ ಮಾಡ್ಬಿಟ್ರೆ ಅನ್ನುವಂತಹ ಭೀತಿ ಅಪ್ಪ ಮಕ್ಕಳಿಬ್ಬರಿಗೂ ಕೂಡ ಕಾಡ್ತಿರುವಂತೆ ಇದೆ. ಆ ಕಾರಣದಿಂದಾಗಿ ಬಂಧನ ಭೀತಿಯಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಈಗ ಆರಂಭಿಸಿದ್ದಾರೆ. ಅದರ ಪರವಾಗಿ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸೊ ಜಾಮೀನು ಸಿಗುತ್ತಾ ಇಲ್ವಾ ಏನು ಅನ್ನೋದನ್ನ ನೋಡಬೇಕು. ಕೋರ್ಟ್ ಯಾವ ರೀತಿಯಾಗಿ ಇದನ್ನ ಗಮನಿಸುತ್ತೆ ಈ ಪ್ರಕರಣವನ್ನ ಅಂತ. ಒಟ್ನಲ್ಲಿ ದೇಶ ಬಿಟ್ಟು ವಿದೇಶಕ್ಕೆ ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನೂ ಕೂಡ ಎಸ್ಐಟಿ ನೋಟಿಸ್ಗೆ ಅವರಿಂದ ಯಾವುದೇ ರೀತಿಯಾದಂತಹ ಸ್ಪಂದನೆ ವ್ಯಕ್ತವಾಗ್ತಾ ಇಲ್ಲ. ಕೇವಲ ಒಂದು ಫೇಸ್ಬುಕ್ ಸ್ಟೇಟ್ಮೆಂಟ್ ಅನ್ನ ಹೊರತಾಗಿ. ಸೊ ಇನ್ನು ಕೂಡ ಎಸ್ಐಟಿ ಅವರಿಗೇನು ಅವ್ರು ಕೋರಿರುವಂತಹ ಸಮಯಾವಕಾಶವನ್ನ ಕೊಡುವಂತಹ ಒಂದು ಭಾಗವಾಗಿ ಯಾವುದೇ ಪ್ರಯತ್ನಗಳನ್ನ ಅಥವಾ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಈ ಕಡೆಗೆ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಯಾಕಂದ್ರೆ ಹೊಳೆನರಸೀಪುರದಲ್ಲಿ ದಾಖಲಾಗಿರ್ತಕ್ಕಂತಹ ಒಂದು ಪ್ರಕರಣ ಏನಿದೆ, ಒಂದು FIR ಏನಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ತನಿಖೆ ಕೂಡ ಆಗಬೇಕಾಗಿದೆ. ಆ ಕೇಸ್ನಲ್ಲಿ ರೇವಣ್ಣ ಅವರು ಕೂಡ ಇಲ್ಲಿಯವರೆಗೂ ಎಸ್ಐಟಿ ಟೀಮ್ನ ಮುಂದೆ ಹಾಜರಾಗಿಲ್ಲ. ಬದಲಾಗಿ ಎಲ್ಲಿ ಬಂಧನ ಆಗುತ್ತೋ ಅನ್ನೋ ಹಿನ್ನೆಲೆಯಲ್ಲಿ ಬಂಧನ ಭೀತಿಯಿಂದ ತಪ್ಪಿಸಿಕೊಳ್ಳೋ ಸಲುವಾಗಿ ಅಪ್ಪ ಮಗ ಇಬ್ರು ಕೂಡ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಅದರ ಭಾಗವಾಗಿ ಇದೀಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಕಾರಣದಿಂದಾಗಿಯೇ ಇಲ್ಲಿಯವರೆಗೂ ಸಮಯವನ್ನ ಬೈ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಇಂದು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ರೇವಣ್ಣ ಅವರು. ನೋಟಿಸ್ ಅನ್ನ ಕೊಟ್ಟ ತಕ್ಷಣಕ್ಕೆ ಅವರು ಹಾಜರಾಗಬೇಕು ಅಂತ ಕೂಡ ಹೇಳಲಾಗಿತ್ತು. ಬೆಳಗ್ಗೆ ಅಷ್ಟೇ ಬಂಧನದ ಎಚ್ಚರಿಕೆಯನ್ನು ಕೂಡ ಪರಮೇಶ್ವರ್ ಅವರು ಕೊಟ್ಟಿದ್ರು. ಪರಮೇಶ್ವರ್ ಅವರ ಎಚ್ಚರಿಕೆಯ ಬೆನ್ನಲ್ಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕಿಕೊಂಡಿದ್ದಾರೆ. ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು. ಎಸ್ಐಟಿ ಟೀಮ್ನ ಎದುರಿಗೆ ಅವರು ಹಾಜರಾಗುವ ಮೂಲಕವಾಗಿ ಅವರ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಆರೋಪ, ಓರ್ವ ಮಹಿಳೆ ಏನ್ ದೂರನ್ನ ದಾಖಲು ಮಾಡಿದ್ದಾರೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಂದ ಹೇಳಿಕೆಗಳನ್ನ ಕಲೆ ಹಾಕಬೇಕಾಗಿತ್ತು. ನಿನ್ನೆ ಪರಮೇಶ್ವರ್ ಅವರು ಕೂಡ ಒಂದು ಮಾತು ಹೇಳಿದ್ರು, ಅಂದ್ರೆ ಇಮ್ಮಿಡಿಯೇಟ್ ಬಂಧನ ಅನ್ನುವಂತಹ ಪ್ರಶ್ನೆ ಬರೋದಿಲ್ಲ ತನಿಖೆಗೆ ಸಹಕಾರವನ್ನ ಕೊಟ್ಟಂತಹ ಪಕ್ಷದಲ್ಲಿ ಅಂತ. ಇವತ್ತು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಬಂಧನ ಮಾಡ್ತೀವಿ ಇನ್ ಕೇಸ್ ಏನಾದ್ರೂ ತನಿಖೆಗೆ ಒಳಪಡದೆ ಇದ್ದಂತಹ ಸಂದರ್ಭದಲ್ಲಿ ಅಂತ. ಈಗಾಗಲೇ 41A ಸೆಕ್ಷನ್ 41A ಇಶ್ಯೂ ಮಾಡಿ, ನೋಟಿಸ್ ಇಶ್ಯೂ ಮಾಡಿ 24 ಗಂಟೆಗಳು ಕಳೀತಾ ಇದೆ. 41A 24 ಅವರ್ಸ್ ಒಳಗಡೆ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಬಂದು ಅಪಿಯರ್ ಆಗಬೇಕು ಎನ್ಕ್ವೈರಿ ಆಫೀಸರ್ಸ್ ಮುಂದೆ. ಅವರು ಹೊರದೇಶಕ್ಕೆ ಹೋಗಿದ್ದಾರೆ, ಬಂದಿಲ್ಲ. ಸನ್ಮಾನ್ಯ ರೇವಣ್ಣ ಅವರು ಬರಬೇಕಾಗಿತ್ತು, ಅವರು ಇವತ್ತು ಬರ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಬಹುಶಃ ಇವತ್ತು ಬರ್ತಾರೆ ಅಂತ ಅಂದ್ಕೊಳ್ತೇನೆ ನಾನು. ಒಂದು ವೇಳೆ ಅವ್ರನ್ನ ಬರದೇ ಹೋದರೆ ಅವರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಾಗ್ತದೆ. ಪೊಲೀಸ್ ಇಲಾಖೆ ಆ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ 41A ಸೆಕ್ಷನ್ 41A ಇಶ್ಯೂ ಮಾಡಿ, ನೋಟಿಸ್ ಇಶ್ಯೂ ಮಾಡಿ 24 ಗಂಟೆಗಳು ಕಳೀತಾ ಇದೆ. 41A 24 ಅವರ್ಸ್ ಒಳಗಡೆ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಬಂದು ಅಪಿಯರ್ ಆಗಬೇಕು ಎನ್ಕ್ವೈರಿ ಆಫೀಸರ್ಸ್ ಮುಂದೆ. ಅವರು ಹೊರದೇಶಕ್ಕೆ ಹೋಗಿದ್ದಾರೆ, ಬಂದಿಲ್ಲ. ಸನ್ಮಾನ್ಯ ರೇವಣ್ಣ ಅವರು ಬರಬೇಕಾಗಿತ್ತು, ಅವರು ಇವತ್ತು ಬರ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಅಪ್ಪ ಮಗ ಇಬ್ಬರಿಗೂ ಕೂಡ 41A ಅಡಿಯಲ್ಲಿ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿತ್ತು. ಅದರ ಪ್ರಕಾರವಾಗಿ 24 ಗಂಟೆಯ ಒಳಗಾಗಿ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇರೋ ಕಾರಣದಿಂದಾಗಿ ಇನ್ನೂವರೆಗೂ ಕೂಡ ಹಾಜರಾಗಿಲ್ಲ. ಆದರೆ ರೇವಣ್ಣ ಅವರು ಇವತ್ತು ಹಾಜರಾಗ್ತೀನಿ ಎಂದು ಇನ್ನೂ ಕೂಡ ಹಾಜರಾಗಿಲ್ಲ. ಬದಲಿಗೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಅವರು ಸಲ್ಲಿಕೆ ಮಾಡಿದ್ದಾರೆ.